ಕೇಳಿ ಕಥೆ ವೀಣಕ್ಕ. ಒಂದು ಚಿಕ್ಕ ಮುನ್ಸೂಚನೆಯನ್ನು ಕೊಡದೆ ವೀಣಕ್ಕ ಹೋಗಿಬಿಟ್ಟಿದ್ದಾಳೆ ಎಂದು ಬಾರದ ಊರಿಗೆ. ಒಂದು ದೊಡ್ಡ ಸಂತೋಷವೆಂದರೆ ಕಡೆಗೂ ಆಕೆ ಏಡ್ಸ್ ಎಂಬ ಹೆಮ್ಮಾರಿಗೆ ಹೆದರಲಿಲ್ಲ, ಬೆದರಲಿಲ್ಲ, ಸೋಲಲಿಲ್ಲ, ಬಲಿಯಾಗಲೂ ಇಲ್ಲ. ಬದಲಿಗೆ ಆ ಮಹಾಮಾರಿಯನ್ನೇ ಹೆದರಿಸಿದಳು ಅಂತ ಹೇಳಬಹುದು. ಅದರ ವಿರುದ್ಧ ಹೋರಾಡಲು ಒಂದು ವೇದಿಕೆ ಹಾಕಿಕೊಟ್ಟಳು. ಇದ್ದಷ್ಟು ದಿನ ತನಗಿಂತ ನೊಂದವರು, ತನಗಿಂತ ಅಸಹಾಯಕರು ಮತ್ತು ತನಗಿಂತ ದುರ್ಬಲರ ಮಧ್ಯೆ ನಿಂತು ಅವರೆಲ್ಲರ ಕಣ್ಣೀರು ಒರೆಸುತ್ತಿದ್ದಳು. ಎಂಥದೇ ಸಂಕಟದ ಸಂದರ್ಭದಲ್ಲೂ ಆಕೆಯೊಳಗೆ ಅಕ್ಕರೆಯ ಅಕ್ಕ, ಕಿಟಲೆಯ ತಂಗಿ, ಸಮಾಧಾನಿಸುವ ಗೆಳತಿ ಮತ್ತು ಮಮತಾಮಯಿ ಅಮ್ಮ ಇದ್ದೇ ಇರುತ್ತಿದ್ದಳು. ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಎಂಬ ಮಾತಿದೆ ಅಲ್ವಾ, ಅದೊಂದಕ್ಕೆ ಚಂದದ ಉದಾಹರಣೆಯಾಗಿದ್ದಳು ವೀಣಕ್ಕ. ಮಡಿವಂತಿಕೆಯಿಂದ, ಹುಸಿ ಮಾತುಗಳಿಂದ ಆಕೆ ಮಾರು ದೂರವಿದ್ದಳು. ಆಕೆಗೆ ಕೃಷ್ಣನ ಮೀರಾಗಿಂತಲೂ ಮಧುರವಾಗಿ ಹಾಡಲು ಬರುತ್ತಿತ್ತು. ಅದ್ಭುತ ಎಂಬಂತೆ ಭರತನಾಟ್ಯ ಗೊತ್ತಿತ್ತು. ಗುರುಗಳೇ ಬೆರಗಾಗುವಂಥ ಯೋಗಾಭ್ಯಾಸ ಕೈ ಹಿಡಿದಿತ್ತು. ಬಗೆ ಬಗೆಯ ಕಾಯಿಲೆಗಳಿಗೆ ಪರಿಹಾರ ಒದಗಿಸುವ ಅದೆಷ್ಟೋ ಗಿಡಮೂಲಿಕೆಗಳ ಪರಿಚಯವಿತ್ತು. ಮತ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಲ್ಲ ನಾಳೆ ಏಡ್ಸ್ ವಿರುದ್ಧ ದೊಡ್ಡ ಗೆಲುವು ಪಡೆಯಬಲ್ಲೆ ಎಂಬ ವಿಶ್ವಾಸವಿತ್ತು. ನಂಬಿ ವೀಣಕ್ಕ ಏಡ್ಸ್ ವಿರುದ್ಧ ಒಂದು ಆಂದೋಲನ ಶುರು ಮಾಡಿದಳಲ್ಲ. ಏಡ್ಸ್ನಂಥ ಹೆಮ್ಮಾರಿಯನ್ನು ಕೂಡ ನಮ್ಮ ಮನೋಬಲದಿಂದ ಹೆದರಿಸಬಹುದು ಎಂದು ತೋರಿಸಿಕೊಟ್ಟಳಲ್ಲ. ಅದರಿಂದ ಸ್ಫೂರ್ತಿ ಪಡೆದೇ ರಾಜ್ಯದ ಉದ್ದಗಲಕ್ಕೂ ಇದ್ದ ಅದೆಷ್ಟೋ ಏಡ್ಸ್ ರೋಗಿಗಳು ಬದುಕಿನಲ್ಲಿ ಭರವಸೆ ಹೊಂದಿದ್ದರು. ರವಿ ಬಳಗೇರವರ ಕಚೇರಿಯಲ್ಲಿ HIV ಬಾಧಿತರಿಗೆ ಪ್ರತಿ ತಿಂಗಳಿಗೂ ಕೌನ್ಸಿಲಿಂಗ್ ನಡೆಸುತ್ತಿದ್ದಳು ವೀಣಕ್ಕ. ಅಲ್ಲಿಗೆ ಬಂದವರೆಲ್ಲರಿಗೂ ಆಕೆ ಅಕ್ಕರೆಯ ಅಮ್ಮ. ಆಕೆ ಲಿವಿಂಗ್ ಲೆಜೆಂಡ್ ಅಂತಾನೆ ಹೇಳಬಹುದು. ಕೇವಲ ಒಳಿತನ್ನಷ್ಟೇ ಬಯಸುವ ಹೃದಯವಂತೆ ಮತ್ತು ನೆಮ್ಮದಿಯ ನಾಳೆ ನಮ್ಮದು ಎಂದು ವಿಶ್ವಾಸದಿಂದ ಹೇಳುವ ಕನಸುಗಾರ್ತಿಯಾಗಿದ್ದಳು. ತಮ್ಮ ಸಂಕಟ ಹೇಳಿಕೊಂಡು ಅಳಬೇಕು ಅಂದುಕೊಂಡವರೆಲ್ಲ ಆಕೆಯ ನಿಷ್ಕಲ್ಮಶ ನಗು ಕಂಡೇ ನೋವು ಮರೆಯುತ್ತಿದ್ದರು. ಅಲ್ರಿ, ಇವಳು ಎಲ್ಲ ರೋಗಿಗಳೊಂದಿಗೆ ಜೊತೆಗೆ ಹೆಜ್ಜೆ ಹಾಕುತ್ತಿದ್ದರೂ ಪುಟ್ಟ ಮಗುವಿನಂತೆ ನಗ್ತಾ ಇರ್ತಿದ್ರಲ್ಲ, ಅದು ಹೇಗೆ ಸಾಧ್ಯ? ಈಕೆ ನಿಜವಾಗಲೂ ಅಳುವುದೇ ಇಲ್ವೇ? ಈಕೆಗೆ ಅಳು ಎಂಬ ಪದವೇ ಗೊತ್ತಿಲ್ವೇ? ಹೀಗೆಂದು ಹಲವರು ಕೇಳುತ್ತಿದ್ದರು. HIV ಬಾಧಿತರ ಶಿಬಿರದ ನಂತರ ಇದೇ ಪ್ರಶ್ನೆ ಕೇಳಿದಾಗ ವೀಣಕ್ಕ ಒಂದು ಕ್ಷಣ ಮೌನವಾಗಿದ್ದಳು. ನಂತರ ನಾನು ಮೊದಲ ಬಾರಿ ಜೋರಾಗಿ ಬಿಕ್ಕಳಿಸಿ ನನ್ನನ್ನೇ ನಾನು ಮರೆತ ಕ್ಷಣ ವಿವರಿಸಲಾ ಅಂತ ಕೇಳಿದಳು. ಆಗಷ್ಟೇ ನನ್ನ ಮಗ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಗಿಲಿಗಿಲಿ ಮ್ಯಾಜಿಕ್ ಸ್ಪರ್ಧೆಗೆ ಹೋಗಿದ್ದ. ಅಲ್ಲಿ ಅವನಿಗೆ ಮೊದಲನೇ ಬಹುಮಾನ 14,000 ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಈ ಕಡೆ ನನಗೆ HIV ಪಾಸಿಟಿವ್ ಇದೆ ಅಂತ ಗೊತ್ತಾಯಿತು. ಆ ಕ್ಷಣದಿಂದಲೇ ಹೆತ್ತವರು ದೂರವಾದರು, ಬಂಧುಗಳು ಮಾಯವಾದರು, ಪರಿಚಿತರು ತಲೆ ತಪ್ಪಿಸಿಕೊಂಡರು. ಅಂಥ ವೇಳೆಯಲ್ಲಿ ವಿದೇಶದಿಂದ ಬಂದ ನನ್ನ ಮಗ, ಅಮ್ಮ ತಗೋ, ಇಲ್ಲಿ 14,000 ಇದೆ, ನಿನ್ನೊಂದಿಗೆ ನಾನಿರ್ತೀನಿ, ನೀನು ಹೇಗೆ ಅಂತ ನನಗೆ ಗೊತ್ತು, ಹೆದರಬೇಡಮ್ಮ ಅಂದ. ಆ ಕ್ಷಣಕ್ಕೆ ನನ್ನ ಪಾಲಿಗೆ ಅವನೇ ದೇವರಾಗಿ ಕಂಡನ್ರಿ. ಆಗಂತೂ ದುಃಖ ಒತ್ತರಿಸಿ ಬಂದು ಅತ್ತು ಬಿಟ್ಟೆ ಅಂದಿದ್ದಳು ವೀಣಕ್ಕ. ವೀಣಕ್ಕನಿಗೆ ಏಡ್ಸ್ ರೋಗವು ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ತಗೊಂಡ ರೋಗಿಯ ಇಂಜೆಕ್ಷನ್ದಿಂದ ಬಂದಾಗಿತ್ತು. ನಿರಪರಾಧಿಗೆ ಏಡ್ಸ್ ರೋಗ ಬರುವುದಂದೇ ಎಂಥ ಮಹಾ ಅವಲಕ್ಷಣದ ರೋಗ ಅಲ್ವೇನ್ರಿ? ಹೌದು, ನಾವೆಲ್ಲರೂ 4 ದಿನದ ತಲೆನೋವು, 2 ದಿನದ ಚಳಿಜ್ವರವನ್ನೇ ಮಹಾ ಕಾಯಿಲೆ ಅಂದ್ಕೊಳ್ತೀವಿ. 4 ಜನರ ಮುಂದೆ ನಮಗೆ BP ಶುಗರ್ ಇದೆ ಎಂದು ಹೇಳಿಕೊಳ್ಳುವುದಕ್ಕೂ ಸಂಕೋಚ, ನಾಚಿಕೆ. ಸಣ್ಣಗೆ ಎದೆನೋವು ಬಂದ್ರಂತೂ ಸಾಕು, ಎದರಿರುವರಿಗೆ ಯಮರಾಯನೇ ನಿಂತಿದ್ದಾನೆ ಎಂಬಂತೆ ಗೋಳಾಟ ಬೇರೆ. ಇಂಥ ನಮ್ಮೆಲ್ಲರ ಮಧ್ಯದಲ್ಲಿಯೇ ಮಹಾಧೈರ್ಯವಂತೆ ವೀಣಕ್ಕ ಇದ್ದಳು. ನಾನು HIV ಪಾಸಿಟಿವ್ ಎಂದು ಹೇಳಿಕೊಳ್ಳಲು ಆಕೆ ಕಡೆಯ ಕ್ಷಣದವರೆಗೂ ಹಿಂಜರಿಯಲಿಲ್ಲ. ಹಾಗೇ ಏಡ್ಸ್ ಪೀಡಿತೆ ಎಂದು ತಿಳಿದಾಕ್ಷಣ ವಿಚಿತ್ರವಾಗಿ ನೋಡುವವರ ಬಗ್ಗೆ ಕೂಡ ಆಕೆ ಎಂದೂ ಯೋಚಿಸಲಿಲ್ಲ. ಪುಣ್ಯಕ್ಕೆ ವೀಣಕ್ಕನನ್ನು ಕೆಟ್ಟ ಕುತೂಹಲದಿಂದ ನೋಡುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿಲ್ಲ.
ನಾವೆಲ್ಲರೂ ನಮಗಾಗಿ ಬದುಕುವವರು, ನಮ್ಮ ಮಕ್ಕಳಿಗೆಂದು ಆಸ್ತಿ ಮಾಡುವವರು. ಆದರೆ ವೀಣಕ್ಕ ಬೇರೆಯವರಿಗಾಗಿ ನೊಂದವರ ಬಾಳಿನಲ್ಲಿ ಹೊಸ ಬೆಳಕು ತರುವ ಸದಾಶಯದಿಂದ ಬದುಕಿದವಳು. ಆಕೆಗೆ ಕಳೆದು ಹೋದ ಬದುಕಿನ ಕುರಿತು ವಿಷಾದವಿರಲಿಲ್ಲ. ನಾಳಿನ ಬದುಕಿನ ಕುರಿತು ದೊಡ್ಡ ಸಂಭ್ರಮವೂ ಇರಲಿಲ್ಲ. ಈ ಕಾರಣದಿಂದಲೇ ಆಕೆ ಎಲ್ಲರಿಗೂ ಇಷ್ಟವಾಗುತ್ತಿದ್ದಳು. ಮೊದಲ ಮಾತಿನಲ್ಲಿಯೇ, ಮೊದಲ ಭೆಟ್ಟಿಯಲ್ಲಿಯೇ ಪರಮಾತ್ಮೆ ಆಗಿಬಿಡುತ್ತಿದ್ದಳು. ನೋಡೋ, ಆಕಸ್ಮಿತ ನಾಳೆನೋ ನಾಡಿದ್ದೋ ತೀರಿಕೊಂಡೆ ಅಂತ ಇಟ್ಕೋ, ನಂತರದ 10 ವರ್ಷಗಳಾದರೂ ಎಲ್ಲರನ್ನೂ ಕಾಡ್ತೀನಿ ಅಂತಿದ್ದಳು ವೀಣಕ್ಕ. ಈಗ ನೋಡಿದರೆ ಹೇಳಿದಂತೆಯೇ ನಡೆದುಕೊಂಡಿದ್ದಾಳೆ ವೀಣಕ್ಕ. ಆಕೆ ಇನ್ನಿಲ್ಲ ಎಂದುಕೊಂಡಾಗಲೆಲ್ಲ ಏಡ್ಸ್ ಪೀಡಿತರ ಕಥೆಯನ್ನು ಧಾರಾವಾಹಿ ಥರ ಬರೆಯಬೇಕು ಅನ್ನುವ ಹಂಬಲವನ್ನು ಇಟ್ಟುಕೊಂಡಿದ್ದಳು. ಕಾನ್ಸಿನಲ್ಲಿ ಭಾಷಣ ಮಾಡಿದ ವೀಣಕ್ಕ ಕೃಷಿ ಸಂಬಂಧಿ ಹೋರಾಟ ಎಲ್ಲೇ ಇದ್ದರೂ ಬಂದು ಬಿಡುತ್ತಿದ್ದ ವೀಣಕ್ಕ. ಮೂಡು ಬಂದಾಗ ಅಂಬಿಗಾನ ನೀನೇ ನಂಬಿದೆ ಎಂದು ರಾಗವಾಗಿ ಹಾಡುತ್ತಿದ್ದ ವೀಣಕ್ಕ, ದಟ್ಟ ಹಸಿರು ಸೀರೆಯಲ್ಲಿ ಸಖತ್ ಸುಂದರವಾಗಿ ಕಾಣುತ್ತಿದ್ದ ವೀಣಕ್ಕ, ಸಾಹಿತ್ಯ ಪರಿಷತ್ ಪಕ್ಕದಲ್ಲಿದ್ದ ತಳ್ಳುಗಾಡಿಯಲ್ಲಿ ಫ್ರೂಟ್ ಸಲಾಡ್ ತಿಂದು ಅಮಾಯಕಿಯಂತೆ ನಿಂತಿದ್ದ ವೀಣಕ್ಕ, ಒಂದೊಂದು ಬಾರಿ ಮಿಸ್ಡ್ ಕಾಲ್ ಕೊಟ್ಟು ಕಂಗಾಲ ಮಾಡುತ್ತಿದ್ದ ವೀಣಕ್ಕ, 2 ಒಳ್ಳೆಯ ಮಾತು ಬರೆದರೆ 20 ನಿಮಿಷ ಹೊಗಳುತ್ತಿದ್ದ ವೀಣಕ್ಕ, ಮತ್ತು ಒಂದು ಪರಿಶುದ್ಧ ನಗುವಿಗಾಗಿ ಜತೆಗೆ ಇರುವ ವೀಣಕ್ಕ, ಇಂಥವೇ 106 ನೆನಪುಗಳ ಮೆರವಣಿಗೆ ಹೊರಡುತ್ತವೆ ಅಲ್ಲವೇ? ವೀಣಕ್ಕನ ನೆನಪುಗಳ ಜಾತ್ರೆ ಮುಗಿಯುವುದೇ ಇಲ್ಲವೇ ಅನಿಸುತ್ತದೆ ಒಂದೊಂದು ಸಲ. ಒಳ್ಳೆಯವರು ಯಾರೇ ಆದರೂ ಅಷ್ಟೇ, ಅವರು ಜಾಸ್ತಿ ದಿನ ಬದುಕುವುದಿಲ್ಲ. ಬದುಕ್ತೀವಿ ಅಂದರೂ ಆ ಕ್ರೂರಿ ದೇವರು ಬಿಡುವುದಿಲ್ಲವಲ್ಲ ಎಂಬ ಮಾತೊಂದಿದೆ, ಗೊತ್ತಲ್ಲ ನಿಮಗೆಲ್ಲ. ವೀಣಕ್ಕನ ವಿಷಯದಲ್ಲಂತೂ ಅದು ಅಕ್ಷರಶಃ ಸತ್ಯವಾಯಿತು. ಆಕೆಯ ಛಲದ ಬದುಕು ಬಹುಮಂದಿಗೆ ಪಾಠವಾಯಿತು. ಆಕೆಯ ಹಿತವಚನ ಅದೆಷ್ಟೋ ಮಂದಿಯ ಸಂಕಟ ಕಳೆಯಿತು, ಕಂಬನಿ ಒರೆಸಿತು. ಅಷ್ಟೇ ಅಲ್ಲ, ಇವತ್ತಲ್ಲ ನಾಳೆ ಏಡ್ಸ್ಗೆ ಬಂದ ಖಡಕ್ ಔಷಧಿ ಬಂದು ಅದರಿಂದ ವೀಣಕ್ಕನ ಕಾಯಿಲೆ ಚಟ್ ಪಕಾರ್ ಎಂದು ಮಾಯವಾಗಿ ಅನಂತರ ಆಕೆ ಎಲ್ಲರೊಂದಿಗೂ ಒಬ್ಬಳಾಗಿ ಬದುಕುತ್ತಾಳೆ ಎಂಬ ನಂಬಿಕೆ ಅದೆಷ್ಟೋ ಮಂದಿಗೆ ಬಂದು ಬಿಟ್ಟಿತ್ತು. ಇನ್ನು 10 ವರ್ಷ ಆರಾಮ ಇರ್ತೀರಿ ನೀವು ಎಂದು ಆಕೆಗೆ ವೈದ್ಯರೇ ಹೇಳುತ್ತಿದ್ದರು. ಆಗಲೇ HIV ಬಾಧಿತರಂತೂ ನಮ್ಮ ಪಾಲಿಗೆ ದೇವರಿಲ್ಲದಿದ್ದರೆ ಏನಂತೆ, ವೀಣಕ್ಕ ಇದ್ದಾಳಲ್ಲ ಅಷ್ಟು ಸಾಕು ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದರು. ಈಗ ನೋಡಿ, ಆಗೊಮ್ಮೆ ಈಗೊಮ್ಮೆ ವೀಣಕ್ಕನ ಫೋನು ಮಾಡುತ್ತಿರುತ್ತಾಳೆ. ಕಡೆಯಲ್ಲಿ ಅವಸರ ಬೇಡ, ನಿಧಾನ ನಿಧಾನ ಎಂದೇ ಮಾತು ಮುಗಿಸುತ್ತಿದ್ದಳು. ಆದರೆ ಈಗ ತಾನೇ ಚಿಕ್ಕ ಸೂಚನೆಯನ್ನು ನೀಡದೆ ಅವಸರದಿಂದ ಹೋಗಿಬಿಟ್ಟಿದ್ದಾಳೆ. ಅಕ್ಕ ಎನ್ನುವ ಆಸರೆಯಿಂದ ಫೋನ್ ಮಾಡಿದರೆ ನಿಮ್ಮ ಕರೆ ಮಾಡುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಎಂಬ ಉತ್ತರ ಬರುತ್ತಿದೆ. ವೀಣಕ್ಕ ವ್ಯಾಪ್ತಿ ಪ್ರದೇಶದಿಂದ ಹೊರಗಿರುವುದು ನಿಜ, ಆದರೆ ಹೃದಯದ ವ್ಯಾಪ್ತಿಯಲ್ಲಿ ಆಕೆ ತೀರ ಹತ್ತಿರದಲ್ಲಿಯೇ ಇದ್ದಾಳೆ ಮತ್ತು ಇರುತ್ತಾಳೆ, ನಾವಿರುವ ತನಕ. ಆ ಕಾರಣದಿಂದಲೇ ಈಗ ಎಲ್ಲರೂ ಕೇಳುತ್ತಿದ್ದಾರೆ, ವೀಣಕ್ಕನಿಗೆ ಅವಸರವೇನಿತ್ತು ಅಂತ. ಪ್ರಿಯ ಕೇಳುಗರೆ, ಕೇಳಿದಿರಲ್ಲ, ವೀಣಕ್ಕನಲ್ಲಿದ್ದ ಉಲ್ಲಾಸ ಉತ್ಸಾಹ, ಅವಳು ತುಂಬುತ್ತಿದ್ದ ಧೈರ್ಯ ಎಲ್ಲರ ಜೀವನಕ್ಕೂ ಆಧಾರವಾಗಿತ್ತು. ಆದರೆ ಏನು ಮಾಡೋದು, ದೇವರು ಬೇಗನೆ ಕರೆದುಕೊಂಡ. ಒಳ್ಳೆಯವರನ್ನು ದೇವರು ಬೇಗನೆ ಕಳ್ಕೊಳ್ತಾರೆ ಅನ್ನೋದು ನಿಜ ಅಂತೀರಾ ಪ್ರಿಯ ಕೇಳುಗರೆ? ನೀವೇನಂತೀರಾ? ಇದುವರೆಗೆ ವೀಣಕ್ಕನ ಕಥೆಯನ್ನು ಕೇಳಿದಿರಿ.